ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಟಿಫನ್ಗೆ ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೆ. ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ, ಪಲಾವ್ ಎಲೆ ಹಾಗೆ ಪಲಾವ್ ಸ್ಪೈಸಸ್ನ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಹಾಕಿ ಮಶ್ರೂಮ್ನ ಹಾಕಿದರೆ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಅಂತ ನಾನು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಬೇರೆ ಪಲಾವ್ಗಳಿಗಿನ್ನ ಈ ಥರ ಮಶ್ರೂಮ್ ಪಲಾವ್ ಅಂದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಶ್ರೂಮ್ ಪಲಾವ್ನೇ ಮಾಡ್ತೀನಿ. ಈ ಕ್ಯಾರೆಟು ಬೀನ್ಸು ಹಾಕಿ ಮಾಡೋದಕ್ಕಿಂತ ಈ ಥರ ಮಶ್ರೂಮ್ ಎಲ್ಲ ಹಾಕಿ ಮಾಡಿದರೆ ಸೋಯಾ ಚಂಕ್ಸು ಹಾಗೆ ಪನ್ನೀರ್ ಪಲಾವ್ ಇಂಥದ್ದೆಲ್ಲ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಪಲಾವು ರೈಸ್ ಐಟಮ್ ಅಂದರೆ ಸ್ವಲ್ಪ ಈ ಥರನೇ ಮಾಡೋದು. ಆಮೇಲೆ ಸ್ವಲ್ಪ ಮೊಸರನ್ನ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಮಶ್ರೂಮ್ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನೀರು ಅಕ್ಕಿ ಎಲ್ಲ ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಅಕ್ಕಿನೂ ಕೂಡ ನಾನು ಒಂದು 10 ನಿಮಿಷ ನೆನೆಸಿ ಇಟ್ಟಿರ್ತೀನಿ. ಹಂಗಾಗಿ ಬೇಗನೆ ಆಗೋಗ್ಬಿಡುತ್ತೆ ಒಂದೇ ವಿಜಲ್ಗೆ. ಅನ್ನ ಕೂಡ ಉದುದ್ರಾಗಿ ಬಂದಿತ್ತು, ಹಾಗೆ ಸಾಫ್ಟಾಗೂ ಇರುತ್ತೆ ಅಕ್ಕಿ ನೆನೆಸೋದ್ರಿಂದ. ಹಾಗೆ ಪಲಾವ್ನ ಮಾಡಿಟ್ಬಿಟ್ಟು ನಾನು ಬೇಳೆ ಸಾಂಬಾರು ಕೂಡ ಮಾಡ್ತಾಯಿದ್ದೆ. ಬೇಳೆ ಮೂಲಂಗಿ ಸಾಂಬಾರು ಮಾಡೋಣ ಅಂದ್ಕೊಂಡು ಬೇಳೆನೇ ಫಸ್ಟು ಬೇಯಕ್ಕೆ ಇಟ್ಕೊಂಡು ಆಮೇಲೆ ಮೂಲಂಗಿನ ಹೆಚ್ಕೋತಾ ಇದ್ದೆ. ಇವತ್ತು ಗುರುವಾರ, ಹಂಗಾಗಿ ನಾನು ಸ್ವಲ್ಪ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು. ಸೊ ಹಂಗಾಗಿ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊಳಗೆ ಟೈಮ್ ಆಗುತ್ತೆ. ನನ್ನ ಹಸ್ಬೆಂಡ್ ಕೂಡ ಸೆಕೆಂಡ್ ಶಿಫ್ಟು ಬಂದು ಸಾಂಬಾರು ಮಾಡೋಕ್ಕಾಗಲ್ಲ ಅಂತ ಸಾಂಬಾರು ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ನನ್ನ ಮಗ ಇಬ್ಬರೇ ದೇವಸ್ಥಾನಕ್ಕೆ ಹೋಗಿ, ನನ್ನ ಹಸ್ಬೆಂಡ್ ಇದ್ದರು ಆದರೆ ನಾವಿಬ್ಬರೇ ಹೋದ್ವಿ. ಒಂದೊಂದು ಸಲ ನನ್ನ ಹಸ್ಬೆಂಡ್ ಜೊತೆ ಹೋಗ್ತೀನಿ, ಒಂದೊಂದು ಸಲ ನನ್ನ ಮಗನ ಕರ್ಕೊಂಡೋಗಿ ಅಲ್ಲಿ ದೀಪ ಹಚ್ಚಿಸ್ಬಿಟ್ಟು ಬರ್ತೀನಿ. ಹಾಗಾಗಿ ಇವತ್ತು ನಾವಿಬ್ಬರೇ ಹೋದ್ವಿ. ನಮ್ಮ ಮನೆಗೆ ತುಂಬ ಹತ್ತಿರ ಇರೋದ್ರಿಂದ ನಾನು ಮಂತ್ಲಿ ಒಂದು ಸಲ ಬಂದು ಇಲ್ಲಿ ರಾಘವೇಂದ್ರ ಮಠಕ್ಕೆ ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಸಾಯಿ ಟೆಂಪಲ್ಗೂ ಬಂದು ಅಲ್ಲೂ ಕೂಡ ದೀಪ ಹಚ್ಚಿದ್ವಿ. ಎರಡು ಪಕ್ಕನೇ ಇರೋದ್ರಿಂದ ಎರಡು ಕಡೆ ಹೋಗಿ ಬರ್ತೀವಿ. ಆಮೇಲೆ ಬರ್ತಾ ಅಲ್ಲಿಂದನೇ ಸ್ವಲ್ಪ ತರಕಾರಿ ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಇವತ್ತು ಅಲ್ಲಿ ಡ್ರ್ಯಾಗನ್ ಫ್ರೂಟ್ನ ಮಾರ್ತಾಯಿದ್ರು, ಹಾಗಾಗಿ ತೊಗೊಂಡು ಬಂದೆ. ನಾನು ಈ ಕಲರ್ ನೋಡೇ ಇರಲಿಲ್ಲ. ನಾನು ಯಾವಾಗಲೂ ಡ್ರ್ಯಾಗನ್ ಫ್ರೂಟ್ ಅಂದರೆ ಒಳಗಡೆ ವೈಟ್ ಇರುತ್ತಲ್ಲ ಅದನ್ನಷ್ಟೇ ತೊಗೊಂಬರ್ತಿದ್ದೆ. ಇದು ಒಂಥರ ಚೆನ್ನಾಗಿತ್ತು, ಆದರೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದರೆ ಇದರಲ್ಲಿ ಒಮೆಗಾ 3 ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ನಾನು ಸ್ವೀಟ್ ಮಾಡ್ತಾಯಿದ್ದೆ. ಯಾಕಪ್ಪ ಅಂದರೆ ನಾನು ಯೂಟ್ಯೂಬ್ ಚಾನಲ್ಲು 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ನಮ್ಮ ಮನೇಲಿ ಸ್ವಲ್ಪ ಜಾಮೂನ್ನೇ ಇಷ್ಟಪಡ್ತಾರೆ. ಹಂಗಾಗಿ ಜಾಮೂನ್ ಮಾಡೋಣ ಅಂದ್ಕೊಂಡು ಫಸ್ಟು ಒಂದು ಪ್ಯಾಕೆಟ್ ಜಾಮೂನ್ನ ಇವತ್ತು ನೀರಲ್ಲೇ ಕಲಸಿಟ್ಟಿದ್ದೀನಿ. ಹಾಲಲ್ಲಿ ಕೂಡ ಕಲಿಸ್ಬೋದು, ಆದರೆ ನೀರಲ್ಲಿ ಕಲಸಿದ್ರೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕಲಸಿ ಎತ್ತಿಟ್ಟು ಆಮೇಲೆ 1 ಬೌಲ್ ಸಕ್ಕರೆಗೆ 1 ಬೌಲ್ ನೀರನ್ನ ಹಾಕಿ ಇದನ್ನು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಇದೇನು ಪಾಕ ತುಂಬ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಸಕ್ಕರೆ ಕರ್ಗೋವರೆಗೂ ನಾವು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿದ್ದೀನಿ. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಕಲರ್ನ ಹಾಕಬೇಕು ಅಂತ ಏನಿಲ್ಲ. ಜಸ್ಟ್ ಇದನ್ನು 5 ಮಿನಿಟ್ಸ್ ಕುದಿಸಿ ಮುಚ್ಚಿಟ್ರೆ ಅದೇ ಕೂಡ ಕಲರ್ ಬಿಟ್ಕೊಂಡಿರುತ್ತೆ. ಆಮೇಲೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಸಾಫ್ಟಾಗಿ ಉಂಡೆನ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ತೀವಿ ಅಷ್ಟು ಚೆನ್ನಾಗಿ ಜಾಮೂನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಒಡ್ಕೊಳ್ಳಲ್ಲ. ಇದು ನಾವು ಚೆನ್ನಾಗಿ ನಾದಿ ಉಂಡೆ ಮಾಡೋದ್ರಿಂದ ಜಾಮೂನು ಎಲ್ಲೂ ಕ್ರ್ಯಾಕ್ ಆಗೋಲ್ಲ. ಆಮೇಲೆ ಎಣ್ಣೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪನೇ ಅಂದರೆ ಒಂದು 7-8 ಅಷ್ಟೇ ಬಿಟ್ಟೆ. ನಾವು ಬಾಣಲೆ ತುಂಬ ಬಿಟ್ಬಿಟ್ರೆ ಅದಕ್ಕೆ ಬೇಯೋಕ್ಕೆ ಸರಿ ಹೋಗಲ್ಲ. ನಾವು ಕಡಿಮೆನೇ ಈಗ ಇಷ್ಟು ಜಾಮೂನ್ನ ನಾನು 3 ಸಲ ಏನೋ ಬೇಯಿಸ್ಕೊಂಡಿದ್ದೀನಿ. ಇಷ್ಟೇ ಬೇಯಿಸ್ಕೋಬೇಕು. ಹಾಗೆ ಈ ಥರ ಸ್ಪೂನಲ್ಲಿ ಇದು ಮಾಡ್ಕೊಳ್ಳೋದ್ರಿಂದ ಮತ್ತು ಅವು ಬೇಯೋಕ್ಕೂ ಜಾಗ ಬೇಕು. ಹಂಗಾಗಿ ಚೆನ್ನಾಗಿ ಬೇಯಿಸ್ರೆ ಪಾಕ ಬಿಸಿ ಇರುವಾಗಲೇ ನಾವು ಜಾಮೂನ್ನ ಹಾಕೋದ್ರಿಂದ ಈ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ನಾವು ಒಂದು 2 to 3 ಅವರ್ ಹಾಗೆ ನೆನೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಬೋದು ಅಂತ ಹೇಳ್ಬೋದು. ಜಾಮೂನು ಅಷ್ಟೇ ಇವತ್ತು ಒಂದು ಕೂಡ ಕ್ರ್ಯಾಕ್ ಕೂಡ ಆಗಲಿಲ್ಲ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಹಾಗೆ ನನಗೆ ಚಾನಲ್ 1,000 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನನಗಂತೂ ತುಂಬಾ ಖುಷಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ 8 ಮಂತ್ಸ್ ಆಗಿತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.